ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಕಾರ್ತಿಕ್ ಸೋಮವಾರ, ಸೊ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಾಯಂಕಾಲ ಪೂಜೆನೂ ಕೂಡ ಮಾಡಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಇವತ್ತು ಋತ್ವಿಕ್ಗೆ ರಜಾ ಇತ್ತು, ಕನಕದಾಸ ಜಯಂತಿ. ಸೊ ಹಾಗಾಗಿ ಅವನಿಗೂ ಸ್ಕೂಲಿಗೆ ರಜಾ ಇತ್ತು. ಇವತ್ತು ಕಾರ್ತಿಕ್ ಸೋಮವಾರ, ಸೊ ಹಾಗಾಗಿ ಸಂಜೆ ಎಲ್ಲ ಪೂಜೆ ಎಲ್ಲನೂ ಮಾಡಿದ್ದೀವಿ. ಬೆಳಗ್ಗೆ ಎಲ್ಲನೂ ಒಂದೆರಡು ಫಂಕ್ಷನ್ ಇತ್ತು, ಹೋಗಿದ್ವಿ. ಹಾಗೇನೇ ಫ್ಯಾಮಿಲಿ ಜೊತೆ ಮೂವಿಗೆ ಕೂಡ ಹೋಗಿದ್ವಿ. ಅದೆಲ್ಲ ಕೂಡ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲೇನೇ ಹಾಕ್ತೀನಿ ನಾನು, ನೋಡಿ. ನೀನೇನ ಹೇಳ್ತೀಯಾ? ಹೇಳು, ಪರವಾಗಿಲ್ಲ, ಹೇಳು ನೀನೇನಾದರೂ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಈಗ ಅಮ್ಮ ಏನೋ ಮಾತಾಡತ್ತೆ, ನೀವು ನೋಡಿ. ಋತ್ವಿಕ್ಗೆ 3 ಡೇಸಾ ಅಲ್ಲ 2 ಡೇಸ್. ಋತ್ವಿಕ್ಗೆ 2 ಡೇಸ್ ರಜೆ ಇತ್ತು. ಸೊ ಹೋಮ್ ವರ್ಕು ಮತ್ತು ಟ್ಯೂಸ್ಡೇಗೆ UT ಕೂಡ ಕೊಟ್ಟಿದ್ದಾರೆ ಅವನಿಗೆ. ಯಾವುದು ಕೂಡ ಮಾಡಿಲ್ಲ, ಯಾವುದು ಕೂಡ ಓದ್ಕೊಂಡಿಲ್ಲ. ಇವಾಗ ಓದ್ಕೋಬೇಕು ಅವನು. ಇವತ್ತು ಕೂತ್ಕೊಂಡಿದ್ದಾನೆ ಸಂಜೆಯಿಂದ, ಹೋಮ್ವರ್ಕ್ ಎಲ್ಲ ಮಾಡಿ ಟೆಸ್ಟಿಗೂ ಕೂಡ ಓದ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ದಾನೆ. ನಾನು ಓದಿಸ್ತಾ ಇದ್ದೀನಿ. ನಿನ್ನೆ ಎಲ್ಲನೂ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇವತ್ತು ಕೂಡ ಫಂಕ್ಷನ್ಸ್ ಇತ್ತು. ಸೊ ಅವನು ಯಾವುದೂ ಕೂಡ ಮಾಡೇ ಇಲ್ಲ. ಇವಾಗ ಮಾಡಬೇಕು ಅವನು. ಎಲ್ಲ ಓದ್ಕೋತಾ ಇದ್ದಾನೆ. ಹೋಗಿ ಓದ್ಕೊರುತ್ತು. ಮಾರ್ನಿಂಗ್ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀನಿ. ಋತ್ವಿಕ್ ಬರಲ್ಲ ಅಂತ ಹೇಳ್ದ. ಅವನ್ನ ಮನೇಲೆ ಬಿಟ್ಟು ನಾನು ಒಬ್ಳೇನೆ ಹೋಗ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆ ಇದ್ದಿದ್ದು, ಸೊ ಇಲ್ಲಿಗೆ ಬಂದಿದ್ದೀನಿ ಈಗ. ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಇವತ್ತು ನಾನು ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋದು ಥಿಯೇಟರ್ಗೆ. ನಮ್ಮ ಮನೆ ನಿಯರು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಹಸ್ಬೆಂಡ್ ಮನೆ ಕಡೆ ಫ್ಯಾಮಿಲಿಯವರೆಲ್ಲರೂ ಕೂಡ ಮ್ಯಾರೇಜ್ಗೆ ಅಟೆಂಡ್ ಆಗಿದ್ರು. ಸೊ ಅಪರೂಪಕ್ಕೆ ಎಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಮೂವಿ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಮಧ್ಯಾಹ್ನ ಶೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಥಿಯೇಟರ್ಗೆ ಬಂದಿದ್ದರು. ನಾನು ಕೂಡ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಥಿಯೇಟರ್ಗೆ ಹೋಗಿದ್ದೆ. ನಮ್ಮ ಋತ್ವಿಕ್ನ ನನ್ನ ಮೈದಾ ಥಿಯೇಟರ್ಗೆ ಕರ್ಕೊಂಬಂದಿದ್ರು ಮನೆ ಹತ್ರದಿಂದ. ಅವನು ಪೂಜೆಗೆ ಫಂಕ್ಷನ್ಗೆಲ್ಲ ಬಂದಿರಲಿಲ್ಲ, ಅವ್ನ ಮನೆ ಹತ್ರನೇ ಇದ್ದ. ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ರಜೆ ಇರಲಿಲ್ಲ. ಸೊ ಅವ್ರು ಆಫೀಸಿಗೆ ಹೋಗಿದ್ರು, ಅವ್ರು ಮಿಸ್ ಆಗಿದ್ದಾರೆ ಮೂವಿಗೆ, ಅವ್ರು ಬಂದಿಲ್ಲ. ಸೊ ಅಪರೂಪಕ್ಕೆ ಹಸ್ಬೆಂಡ್ ಮನೆ ಕಡೆ ಫ್ಯಾಮಿಲಿಯವ್ರ ಜೊತೆ ಮೂವಿಗೆ ಹೋಗ್ತಾ ಇರೋದು. ಲಾಸ್ಟ್ ಯಾವ ಮೂವಿ ನೋಡಿದ್ದೀನಿ ನನಗಂತೂ ನೆನಪಿಲ್ಲ ಫ್ಯಾಮಿಲಿಯವ್ರ ಜೊತೆ. ಸೊ ತುಂಬ ದಿನ ಅದಾದ್ಮೇಲೆ ಹೋಗ್ತಾ ಇರೋದು. ಐ ಥಿಂಕ್ ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ ಫ್ಯಾಮಿಲಿಯವ್ರ ಜೊತೆ ಹೋಗ್ತಾ ಇರೋದೇನೆ. ಯಾಕಂದರೆ ಲಾಸ್ಟ್ ಯಾವ್ದು ಹೋಗಿದೆ ನನಗೆ ನೆನಪೇ ಇಲ್ಲ. ತುಂಬಾ ಚೆನ್ನಾಗಿತ್ತು ಇವ್ರಗಳ ಜೊತೆ ಕೂಡ ಫಿಲಮಿಗೆ ಬಂದಿರೋದು. ಸೊ ನನಗಾಗಲಿ ಹಸ್ಬೆಂಡ್ಗಾಗಲಿ ಅಷ್ಟಾಗಿ ಮೂವಿ ಕ್ರೇಜ್ ಇಲ್ಲ. ನಾವು ಜಾಸ್ತಿ ಮೂವೀಸ್ ಅದೆಲ್ಲ ನಾನು ಹೋಗೋದಿಲ್ಲ. ನಾವು ಯಾರ್ದಾದ್ರೂ ಒಳ್ಳೆ ಇರೋ ಮೂವಿ ರಿಲೀಸ್ ಆಗಿ ಸಕ್ಕತ್ತಾಗಿರೋ ಮೂವಿ ರಿಲೀಸ್ ಆದಾಗ ಮಾತ್ರ ಹೋಗಿ ನೋಡಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡ್ತೀವಿ. ಅದರ್ವೈಸ್ ನಾವು ರಿಲೀಸ್ ಆಗೋ ಮೂವಿ ಎಲ್ಲ ನೋಡಬೇಕು ಆ ಥರ ಎಲ್ಲ ನಮಗೆ ಕ್ರೇಜ್ ಇಲ್ಲ. ಋತ್ವಿಕ್ಗೂ ಕೂಡ ನಾವು ಅದೆಲ್ಲ ಅಭ್ಯಾಸ ಮಾಡಿಸಿಲ್ಲ ಮೂವಿಗೆಲ್ಲ ಹೋಗೋದು. ಅವನು ಕೂಡ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವನಿಗೆ ಥಿಯೇಟರ್ಗೆಲ್ಲ ಹೋಗಿ ಮೂವೀಸ್ ಎಲ್ಲನೂ ನೋಡೋದು. ಅವ್ನು ಮೂವಿಗೆ ಬರೋದೇನೆ ಇಂಟರ್ವಲ್ ಟೈಮಲ್ಲಿ ಸ್ನ್ಯಾಕ್ಸು ಜ್ಯೂಸು ಅದೆಲ್ಲ ಕೊಡಿಸ್ತಾರೆ ತಿನ್ನೋಣ ಅಂತಲೇ. ಬಟ್ ಅವ್ನಿಗೆ ಮೂವಿ ಕ್ರೇಜ್ ಎಲ್ಲನೂ ಅವನಿಗೂ ಕೂಡ ಇಲ್ಲ. ಸೊ ಇದು ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಬಂದಿರೋದಲ್ವ, ತುಂಬಾ ಚೆನ್ನಾಗಿತ್ತು. ಎಲ್ಲರ ಜೊತೆ ಬಂದಿದ್ದು ಒಂಥರ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಾವಿವತ್ತು ಬಂದಿರೋದು ಭೈರತಿ ರಣಗಲ್ ಶಿವರಾಜ್ ಕುಮಾರ್ ಮೂವಿ. ಮೂವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದ್ಮೇಲೆ ನಾನು ಕೂಡ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಇದು ವಿಡಿಯೋನ ಋತು ಮಾಡ್ತಾ ಇದ್ದಾನೆ, ನಾನೇ ಮಾಡ್ತೀನಿ ಅಮ್ಮ ಅಂತ ಅಂದ್ಬಿಟ್ಟು. ಸೊ ಹೇಗೇಗೋ ಮಾಡಿದ್ದಾನೆ ನೋಡಿ ಅವನು. ಸೋಮವಾರ ವಾರ ಇದೆ ನಮ್ಮ ಮನೇಲಿ, ಅದಲ್ದೇ ಈಗ ಕಾರ್ತಿಕ್ ಸೋಮವಾರ ಅಲ್ವಾ. ಸೊ ಹಾಗಾಗಿ ಪೂಜೆನ ಮಾಡ್ತಾ ಇದ್ದೀವಿ.
ದೀಪ ಎಲ್ಲ ಕೂಡ ಏನೂ ಹಚ್ಚಲ್ಲ. ಪ್ರತಿ ಕಾರ್ತಿಕ್ ಸೋಮವಾರದಲ್ಲೂ ಕೂಡ ನಾನು ಸೋಮವಾರ ದೀಪಗಳನ್ನ ಹಚ್ಚಿ ಇಡ್ತೀನಿ ಬಾಗಿಲಲ್ಲಿ. ಈ ಸಲ ನಾವು ಈ ವರ್ಷ ಯಾವುದೇ ಹಬ್ಬಗಳನ್ನ ಕೂಡ ಆಚರಿಸೋ ಹಾಗಿಲ್ಲ. ಸೊ ಹಾಗಾಗಿ ಯಾವುದೇ ದೀಪಗಳನ್ನೆಲ್ಲ ಏನೂ ಹಚ್ಚೋದಿಲ್ಲ. ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀವೋ ಆ ಥರ ಪೂಜೆಗಳನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವ ಫೆಸ್ಟಿವಲ್ನೂ ಕೂಡ ಏನು ಸೆಲೆಬ್ರೇಷನ್ ಮಾಡ್ತಾಯಿಲ್ಲ. ಈಗ ನಾನು ಪೂಜೆ ಮಾಡ್ತಾಯಿದ್ರೆ ಕೆಳಗಡೆ ನನ್ನ ಮೈದಾ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಇದ್ದರು, ಮಾತಾಡಿಸ್ತಿದ್ರು. ಅದಕ್ಕೆ ನಾನು ನಕ್ಕೊಂಡು ಮಾತಾಡ್ತಾಯಿದ್ದೆ. ಋತು ನೋಡಿ ಹೇಗೆಲ್ಲ ವಿಡಿಯೋ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು. ಬಾ ವೈಟ್ ತುಳಸಿ ಕಟ್ಟೆಗೆ ಒಂದು ಚುಚ್ಚು ಕಟ್ಟೆ. ಇದು ಫೋಟೋ ತಗೋಬೋದು. ಸೊ ಈಗ ಪೂಜೆ ಎಲ್ಲ ಕೂಡ ಆಯಿತು. ಇದಾದಾದ್ಮೇಲೆ ಮನೆಗೆಲ್ಲನೂ ನಾನು ಸಾಂಬ್ರಾಣಿ ಧೂಪನ ಹಾಕ್ತೀನಿ. ಪ್ರತಿ ವಾರ ಪೂಜೆ ಮಾಡಿದಾಗೂ ಕೂಡ ನಾನು ಇದು ಮನೆಗೆಲ್ಲ ಕೂಡ ಈ ಥರ ಧೂಪನ ಮೂಲೆಗೂ ಕೂಡ ತೋರಿಸ್ತೀನಿ. ಈ ಥರ ತೋರಿಸೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ತುಂಬುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ. ನಾನು ಕೂಡ ಇದನ್ನೆಲ್ಲ ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ಫಾಲೋ ಮಾಡ್ತೀನಿ. ಎವ್ರಿ ಡೇ ಎಲ್ಲ ಕೂಡ ಏನೂ ಹಾಕೋದಕ್ಕೆ ಹೋಗೋದಿಲ್ಲ. ಎವ್ರಿ ಡೇ ಹಾಕ್ಲೂಬಾರ್ದು. ಯಾಕೆಂದರೆ ಈ ಹೊಗೆ ಎಲ್ಲ ಕುಡಿಯೋದ್ರಿಂದ ಹೆಲ್ತ್ಗೆ ಅಷ್ಟು ಒಳ್ಳೆಯದು ಕೂಡ ಅಲ್ಲ. ವಾರಕ್ಕೆ ಒಂದ್ಸಲ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಪಾಸಿಟಿವ್ ವೈಬಿಂದ ಕೂಡಿರುತ್ತೆ ಮನೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದಾನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.